ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಾವ್ಯ ಲೈಫ್ ಸ್ಟೈಲ್ ಬ್ಲಾಗ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ತೀಟ ನೋಡಿ ಬಾಚಿನಿ ಟೈಮ್ ಆಯಿತು. ಸೊ ಇವತ್ತು ಡೇ ಇನ್ ಮೈ ಲೈಫ್ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಕಮೆಂಟ್ ಮಾಡಿ. ಈಗ ನಾವು ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ. ಸ್ಯಾಟರ್ಡೇ ಆಗಿರೋದ್ರಿಂದ ಎದ್ದಿದ್ದೆ ಲೇಟ್ ಆಯಿತು. ಸೊ ಈಗ ಸ್ನಾನ ಎಲ್ಲ ಮುಗಿಸ್ಕೊಂಡು ಟಿಫನ್ ಏನೂ ಮಾಡಲಿಲ್ಲ, ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ. ಚಿನ್ನಿ ಎಲ್ಲಿಗೆ ಹೋಗ್ತಾ ಇದ್ದೀವಿ? ಸರಿ, ಎಲ್ಲಿಗೆ ಹೋಗ್ತಾ ಇದ್ದೀವಿ? ಚಾಮಿಗ ಪ್ರಸಾದ ಅಂತೆ. ಸೊ ಈಗ ಹೋಗ್ತಾ ಇದ್ದೀವಿ. ಹಾಯ್ ಹೇಳಪ್ಪು. ಸೊ ಬನ್ನಿ, ಇವತ್ತಿನ ದಿನ ಪೂರ್ತಿ ಬ್ಲಾಗ್ ಮಾಡ್ತಾ ಇದ್ದೀನಿ. ಏನು ನಡೆಯುತ್ತೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಬನ್ನಿ ಈಗ ವಿಡಿಯೋ ಒಳಗಡೆ ಹೋಗೋಣ. ವೆಯ್ಟ್ ಮಾಡ್ತೀನಿ. ಅವನೇ ಎತ್ತಿ ಅವನೇ ನಿಂತ್ಕೊಬಿಟ್ಟ ಮೇಲೆ ಗಿಡಗೆ. ಪ್ರತಿ ಶನಿವಾರ ನಮಗೆ ಸ್ಟಾರ್ಟ್ ಆಗೋದು ದೇವಸ್ಥಾನದಿಂದನೇ. ಸೊ ಮನೆಯಲ್ಲಿ ಫಸ್ಟ್ ಎದ್ದ ತಕ್ಷಣ ಸ್ನಾನನೆಲ್ಲ ಮುಗಿಸಿ ಮನೆಯೆಲ್ಲ ಕ್ಲೀನ್ ಮಾಡಿ ದೇವಸ್ಥಾನಕ್ಕೆ ಹೊರಟ್ಬಿಡ್ತೀವಿ. ಫಸ್ಟು ಇಲ್ಲಿ ಅರಳಿಕಟ್ಟೆ ಇದೆ, ಅರಳಿಕಟ್ಟೆಗೆ ಹೋಗಿ ಪೂಜೆ ಮಾಡ್ತೀವಿ. ಈ ಅರಳಿಕಟ್ಟೆ ಮೇಲೆ ಯಾವ್ಯಾವ ದೇವರಿದೆ ಅಂತಂದರೆ ಗಣೇಶ ಇದೆ, ಆಂಜನೇಯ ಇದೆ, ಮತ್ತು ನಾಗರಕಲ್ಲಿದೆ, ಹಾಗೆ ಶನಿ ಮಹಾತ್ಮ ದೇವರು ಕೂಡ ಇದೆ. ಅದು ಶನಿ ಮಹಾತ್ಮ ದೇವರಿಗೆ ಎಳ್ಳಿನ ಬತ್ತಿನ ಹಚ್ತೀವಿ. ಸೊ 9 ಬತ್ತಿಗಳನ್ನು ತೊಗೊಂಡು ಒಬ್ಬೊಬ್ಬರಿಗೂ 3 ಬತ್ತಿನ ಇಲ್ಲಿ ನಾನು ದೃಷ್ಟಿ ತೆಗೆದು ಹಾಕ್ತಿದ್ದೀನಲ್ಲ, ಆ ರೀತಿ ದೃಷ್ಟಿ ತೆಗೆದು ಬೆಂಕಿನಲ್ಲಿ ಹಾಕ್ತೀವಿ. ಸೊ ಇದು ನಾವು ರೀಸೆಂಟಾಗಿ ಫಾಲೋ ಮಾಡ್ತಿರೋ ಅಂಥದ್ದು. ಸೊ ನಮ್ಮ ಮೇಲಿರೋವಂತಹ ದೃಷ್ಟಿ, ನಮ್ಮ ಮನೆ ಮೇಲಿರೋವಂತಹ ದೃಷ್ಟಿ ಎಲ್ಲ ಹೋಗುತ್ತೆ ಅನ್ನೋ ಒಂದು ನಂಬಿಕೆ. ಸೊ ಅದನ್ನೇ ಫಾಲೋ ಕೂಡ ಮಾಡ್ತಾ ಇದ್ದೀನಿ ನಾನು. ಸೊ ನಿಮಗೆ ಅದ್ರ ಬಗ್ಗೆ ಏನಾದರೂ ಈ ಡೀಟೇಲಾಗಿ ಯಾತಕ್ಕೆ ಆ ಥರ ಮಾಡ್ತಾರೆ ಅಂತ ಗೊತ್ತಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ತಿಳ್ಕೊತೀನಿ. ಹಾಗೆ ಇಲ್ಲಿ ವಿನಾಯಕರಿಗೆ, ಆಂಜನೇಯ ಸ್ವಾಮಿಗೆ ಮಂಗಳಾರತಿನ ಕೊಡ್ತಾ ಇದ್ದಾರೆ. ಮಂಗಳಾರತಿ ತೊಗೊಂಡು ನಾವು ಹಾಗೆ ವಿನಾಯಕರಿಗೆ ಬಸ್ಕಿ ಹೊಡಿತಾರಲ್ಲ, ಬಸ್ಕಿನ ಹೊಡೆದು ತೀರ್ಥ ತಗೊಂಡು ಪ್ರಸಾದನ ತಗೊಂಡು ಭಕ್ತಿಯಿಂದ ದೇವರಿಗೆ ಪೂಜೆ ಮಾಡಿ, ಅರಳಿಕಟ್ಟೆಗೆ ಹೋದರೆ ಕಂಪಲ್ಸರಿ ಹರಳಿಕಟ್ಟೆನ ಸುತ್ತಿನೇ ಬರ್ತಾರಲ್ವ, ಹಾಗೆ ನಾನು ಹರಳಿಕಟ್ಟೆನ ಸುತ್ತಿ ಬಂದೆ. ತುಂಬಾ ಪಾಸಿಟಿವ್ ವೈಬ್ ಇರುತ್ತೆ ಸ್ಯಾಟರ್ಡೇ ಈ ರೀತಿ ದೇವಸ್ಥಾನಕ್ಕೆ ಹೋಗೋದು. ವೀಕೆಲ್ಲ ಸ್ಟ್ರೆಸ್ ಆಗಿರುತ್ತೆ ಮೈಂಡು. ಸ್ಯಾಟರ್ಡೇ ಈ ಥರ ದೇವಸ್ಥಾನಕ್ಕೆ ಹೋದಾಗ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಏನದು ಚೆನ್ನಾಗಿದೆ ಮಗನ ಪೂಜೆ ಇಲ್ಲಿ ನೋಡಿಲ್ಲ. ಇಲ್ಲಿ ಕ್ಯಾಮ್ರಾದಲ್ಲಿ ಹೆಂಗಿದೆ ನೋಡಿ, ಸೂಜಿ ಹಾಕ್ಸೋಣ. ಇಲ್ಲೇ ಅವನಿಗೆ ಸೂಜಿ ಹಾಕ್ಸಿದ್ದು ಸಾತ್ವಿಕಿಗೆ. ಹಾಕ್ಸೋಣ ಮಗನ ಸೂಜಿ. ಥರ್ಸ್ಡೇ ಹಾಕಿಸ್ಬೇಕು. ಹೌದಾ? ಹೌದಾ? ರಜಾ ಹಾಕೋ. ನೋಡಬೇಕು, ಕೇಳಬೇಕು. ಇಲ್ಲಾಂದರೆ ಸ್ಕೂಲಲ್ಲಿ ಹೇಳ್ಬೇಕು ಅಷ್ಟೇ. ಸ್ಕೂಲಲ್ಲಿ ಹೇಳಿ ಕರ್ಕೊಂಡ್ಬಂದ್ರೆ ಹಾಕಿಸ್ತಾರೆ. ಚೆನ್ನಾಗೈತೆ ಮಗನ, ಹೆಂಗೈತೆ? ಸೂಪರಾ? ತಲೆಯಲ್ಲಿ ಏನಾದ್ರು ಇದೆಯಲ್ಲ ಮಗನಿಗೆ? ಆ ಥರ ಬಾಲ್ ನೋಡಿ. ಯಾವ ಥರ ಬಾಲು? ವಿಡಿಯೋ ಮಾಡ್ತಾರೆ. ಸಮ್ಮರು ಏನು ಮಾಡೋಕ್ಕಾಗಲ್ಲ, ಜ್ಯೂಸುಗಳೆಲ್ಲ ಕುಡಿದು ದಾಹ ತೀರಿಸ್ಕೋಬೇಕಷ್ಟೇ, ಊಟನೂ ಮಾಡೋಕ್ಕಾಗಲ್ಲ ಸರಿಯಾಗಿ. ನಾವು ರೆಗ್ಯುಲರ್ ಆಗಿ ಬರೋ ಆಂಜನೇಯ ದೇವಸ್ಥಾನ ಇದೇನೆ. ಕಂಪಲ್ಸರಿ ಇಲ್ಲಿ ಬರಲೇಬೇಕು ಅಂತದೇನೋ ಮನಸ್ಸಿಗೆ ಅನ್ನಿಸ್ಬಿಡುತ್ತೆ. ಸೊ ದೇವರು ಅಷ್ಟೇ ನೋಡೋಕ್ಕೆ ಲಕ್ಷಣವಾಗಿ ಅಲಂಕಾರನೂ ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿರ್ತಾರೆ. ಹಾಗೆ ಅಲ್ಲಿ ಸಾತ್ವಿಕಿಗೆ ಗಂಟೆ ಹೊಡೆಯೋ ತನಕ ಅವ್ನು ಬಿಡೋದಿಲ್ಲ, ನನ್ನ ಕೈಯಲ್ಲಿ ಹೊಡ್ಸುವಂಥ ಹಠ ಮಾಡ್ತಾನೆ. ಇಲ್ಲೂ ಅಷ್ಟೇ ತುಂಬ ತೃಪ್ತಿಯಿಂದ ದೇವರಿಗೆ ಕೈ ಮುಗಿದು ಮಂಗಳಾರತಿ ತೊಗೊಂಡು ಹಾಗೆ ಪ್ರಸಾದ ತೀರ್ಥ ಎಲ್ಲ ತೊಗೊಂಡು ಇಲ್ಲಿ ನಾನು ನವಗ್ರಹಗಳಿದ್ದಾವೆ, ನವಗ್ರಹಗಳನ್ನು ಸುತ್ತಿ ಬರ್ತೀನಿ. 9 ಸುತ್ತು ಸುತ್ತಾರಲ್ವ, ಸೊ ಸುತ್ತಿ ಬರ್ತೀನಿ. ದೇವಸ್ಥಾನದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಏನು ಮಾಡ್ತಾಯಿದ್ದೀಯ ಮಗನೇ ಬುಜ್ಜಿ? ಓಯ್
ಏನು ಮಾಡ್ತಿದ್ಯಮ್ಮು? ಒಬ್ಬಟ್ಟು ಒಬ್ಬಟ್ಟ. ಇಲ್ಲಿ 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 ತೋರ್ಸು, ಇಲ್ಲಿ ತೋರ್ಸು. ಸೂಪರ್. ಬನ್ನಿ ಎಲ್ಲರೂ ಒಬ್ಬಟ್ಟು ತಿನ್ನೋಣ. ಎಲ್ಲರೂ ಬನ್ನಿ. ಹಬ್ಬದ ದಿವಸ ಸ್ವಲ್ಪ ಮಾಡಿದೀನಿ, ಸ್ವಲ್ಪ ಹಂಗೆ ಇತ್ತು. ನೀನಂತೂ ಸ್ವೀಟೇ ತಿನ್ನಲ್ಲ, ಸೊ ನಾನು ಒಬ್ಬಳೇ ತಿನ್ನಬೇಕು. ನಾನು ಒಂದ್ಸರಿ ಮಾಡಿಬಿಟ್ರೆ ಅದೇ 2 ಡೇಸ್ಗೆ ಇರುತ್ತೆ. ಸೊ ಅದಕ್ಕೋಸ್ಕರ ಬೇಕಾದಾಗ ಬಿಸಿ ಬಿಸಿ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ತಾ ಇದ್ದೀನಿ. ನೋಡಿ ಬಂದ ಕರೆದ ತಕ್ಷಣ ಬೀಳುತ್ತ ಮಗನ. ಒಬ್ಬಟ್ಟು 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 ಒಬ್ಬಟ್ಟು. ಚೆನ್ನಾಗೈತಾ? ಎಲ್ಲಿ ಹೆಂಗೈತೆ ತೋರ್ಸು, ಹೆಂಗಿದೆ ವಿಜಯ್? ಕುತ್ಕೊಂಮೇಲೆ ವೀಕೆಂಡ್ ಬಂದ್ರೇ ಎಲ್ಲರ ಮನೆಯಲ್ಲೂ ಬಟ್ಟೆ ಒಗೆಯೋದು, ಮನೆ ಕ್ಲೀನಿಂಗು ಕಂಪಲ್ಸರಿ ಇದ್ದೇ ಇರುತ್ತೆ. ನಾನು ಮನೆ ಕ್ಲೀನಿಂಗೆಲ್ಲ ಶುಕ್ರವಾರನೇ ಮಾಡ್ಕೊಂಡ್ಬಿಟ್ಟೆ. ಸ್ಯಾಟರ್ಡೆ ಬಟ್ಟೆಗಳೆಲ್ಲ ಒಗೆಯೋಣ ಅಂತಂದ್ಬಿಟ್ಟು ಹೋಗ್ದ ಹಾರಾಕ್ತಾಯಿದ್ದೀನಿ. ಇಲ್ಲಿ ಬಟ್ಟೆಗಳೆಲ್ಲ ಹಾರಾಕಿದ್ದೀನಿ. ತುಂಬಾ ಬಿಸಿಲಿದೆ. ಸೊ ಏನು ಮಾಡೋದಪ್ಪ, ಸಕ್ಕತ್ ಬಿಸಿಲಿದೆ. ಬಿಸಿಲಿರ್ಬೇಕಾದ್ರೆ ನಾನೇನಾದರೂ ಮೇಲೆಗಡೆ ಬಟ್ಟೆ ಹಾರಾಕಕ್ಕೆ ಬಂದೆ ಅಂತ ಇಟ್ಕೊಳ್ಳಿ, ಸೋಲಾರ್ ಇದೆ, ಅದು ಬಿಸಿ ಇದೆ ಜಾಸ್ತಿ. ಆ ಕಡೆ ಸೈಡಲ್ಲೆಲ್ಲ ಜಾಗ ಇದೆ, ಅಲ್ಲೇ ಹೋಗಿ ಆಟ ಆಡ್ತಾ ಇರ್ತಾನೆ ಸಾತ್ವಿಕು. ಅವನು ಎದ್ದಿರ್ಬೇಕಾದ್ರೆ ಏನಾದರೂ ಬಂದು ಬಟ್ಟೆ ಹಾರಾಕಿದ್ರೆ ಅದಕ್ಕೆ ಅವನನ್ನು ಮಲಗಿಸ್ಬಿಟ್ಟು ಬಂದು ಇಷ್ಟು ಬಟ್ಟೆ 2 ರೌಂಡ್ ಬಟ್ಟೆ ಒಂದೇ ಸರಿನೇ ಹಾಕಿ ಬಂದು ಹಾರಾಕಿದ್ದೀನಿ. ಸೊ ನನ್ನ ಬ್ಯಾಕ್ಗ್ರೌಂಡ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದು ಪ್ರೆಸ್ಟೀಜ್ ಫಾಲ್ಕನ್ ಅಪಾರ್ಟ್ಮೆಂಟ್ಸು. ಮತ್ತು ನಿಮಗೆ ಮೇ ಬಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಇಲ್ಲಿ ಕಾಣಿಸ್ತಾ ಇರೋದೇ ಕೋನನಕುಂಟೆ ಫೋರಮ್ ಮಾಲ್. ನಮಗೆ ತುಂಬ ಹತ್ರ ಇದೆ. ತುಂಬ ಬಿಸಿಲಿದೆ. ನನ್ನ ಮುಖ ನೋಡಿ ಹೆಂಗೆ ಆಗ್ತಾಯಿದೆ ಅಂತ. ಸೊ ಬಟ್ಟೆ ಹಾರಾಕಿದ್ರೆ ಅರ್ಧ ಕೆಲಸ ಮುಗಿಯುತ್ತೆ. ಹೋಗಿ ಬಟ್ಟೆ ಹಾರಾಕಿ ಬಂದಾಯಿತು. ಫ್ಯಾನ್ ಕೆಳಗಡೆ ನಿಂತಿದ್ದೀನಿ. ಒಂದು 10 ನಿಮಿಷ 15 ನಿಮಿಷ ಆಯಿತು ಅಷ್ಟೇ ಬಟ್ಟೆ ಹಾರಾಕೋಕ್ಕೆ. ಯಪ್ಪ, ಧಗೆ ಅಂದರೆ ಧಗೆ, ಫುಲ್ ಬಿಸಿ ಇದೆ. ಅದು ಹೆಂಗೆ ಇರ್ತಾರೋ, ಲೈಕ್ ಚೆನ್ನೈ ಕಡೆ, ಮಧುರೈ, ತಮಿಳ್ನಾಡಲ್ಲಿ ಫುಲ್ ಬಿಸಿಲಿರುತ್ತೆ ಇವಾಗ. ಅಲ್ಲಿರೋರ ಗತಿ ಅದೋ ಗತಿ, ದೇವ್ರಿಗೆ ಗೊತ್ತಾಗಬೇಕು ಅವ್ರು ಯಾವ ರೀತಿ ಸರ್ವೈವ್ ಮಾಡ್ತಾರೆ ಅಂತ. ಆ್ಯಕ್ಚುಲಿ ನಾವು ಒಂದ್ಸರಿ ಮ್ಯಾರೇಜ್ ಆಗಿದ್ದ ಹೊಸರಲ್ಲಿ ಟ್ರಿಪ್ಪಿಗೆ ಹೋಗಿದ್ವಿ, ಅಂದರೆ ಅಕ್ಕ ಅವ್ರ ಮನೆಗೆ ಹೋಗಿದ್ವಿ. ಅಲ್ಲಿ ಏನು ಬಿಸಿ ಗೊತ್ತಾ, ಅಕ್ಕಕ್ಕೆ ಶೆಕೆನೇ ಆಗ್ತಾಯಿಲ್ಲ, ಬಿಸಿ ಅಂತ ಅನ್ನಿಸ್ತಾನೆ ಇಲ್ಲ. ಯಾಕಂದರೆ ಅವ್ರು ಅಲ್ಲೇ ಇದ್ರಲ್ವ, ಅವ್ರಿಗೆ ಚೆನ್ನಾಗಿ ಅಭ್ಯಾಸ ಆಗಿದೆ. ಆದರೆ ನನಗೆ ಫುಲ್ ಬಿಸಿ. ಆ ಬಿಸಿಗೆ ನನಗೆ ಉಸಿರಾಡೋಕ್ಕಾಗ್ತಾಯಿಲ್ಲ, ಏನೂ ಇಲ್ಲ. ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಆದರೆ ಟ್ರಿಪ್ನ. ಬಟ್ ಬಿಸಿಲು ಅದೊಂದು, ಟ್ರಿಪ್ ಅಂದ್ರೇ ಅದೊಂದೇ ನೆನಪಾಗೋದು, ಬಿಸಿಲು ಅಂತ ಹೇಳಿ. ನೋಡಿ ಚೆನ್ನಾಗಿ ಓದಾಡ್ತಾ ಇದ್ದಾನೆ. ನಾನು ಅಷ್ಟೇ ಗಾಳಿಗೆ ನಿಂತಿದ್ದೀನಿ. ಸೊ 42-43 ಡಿಗ್ರಿ ತನಕ ಹೋಗಿದೆ ಬಿಸಿಲು. ಸೊ 13, 14, 15 ಬಂದು ಮಳೆ ಬರುತ್ತೆ ಅಂತಂದಿದ್ರು. ಏಪ್ರಿಲ್ 13, 14, 15 ಎಲ್ಲಿ ಮಳೆನೂ ಬಂದಂಗಿಲ್ಲ, ಏನೂ ಇಲ್ಲ. ನೋಡಬೇಕು, ಕಾದು ನೋಡಬೇಕು ಮಳೆ ಬರುತ್ತಾ ಈ 3 ದಿವಸದಲ್ಲಿ ಅಂತ. ನೀನೇ ಕೊಡು ನೋಡೋಣ ಅವ್ನ ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ಮುಚ್ಚಿಟ್ಕೊಂಡು ಹೋಗು, ಅವ್ನು ಹೆಂಗೆ ರಿಯಾಕ್ಷನ್ ಇರುತ್ತೆ ಅಂತ ನೋಡೋಣ. ಏನೂ ತಂದಿಲ್ಲ ಅಂತ. ಯಾಕಪ್ಪ ಏನೂ ತಂದಿಲ್ಲ ಬುಜ್ಜಿಗೆ? ತಿಂಡಿ ಹೇಳಿಲ್ಲ ಚಿನ್ನಿ ಪಪ್ಪಗೆ? ಏನು ಬೇಕು ನಿಂಗೆ? ಏನು ಬೇಕು ಚಿನ್ನಮ್ಮ? ತೋರ್ಸು, ಏನದು? ಏನದು? ಫಸ್ಟ್ ಪ್ಯಾಂಟ್ ಬಿಡು ಕೆಳಗೆ. ಏನದು ಕೈಯಲ್ಲಿರೋದು? ಕೊಡು ನೋಡೋಣ. ಕೊಡು ನೋಡ್ಬಿಟ್ಟು ಕೊಡ್ತೀನಿ ಕೊಡು. ಏನು ನೋಡ್ಬಿಟ್ಟು ಕೊಡ್ತೀನಿ, ಕೊಡ್ತೀನಿ ಕೈಯಲ್ಲಿರೋದು. ಕೊಡು, ನೋಡ್ಬಿಟ್ಟು ಕೊಡ್ತೀನಿ. ಅಲ್ಲ ಏನಪ್ಪ ಅವ್ನ ಕೈಯಲ್ಲಿರೋದು? ಅಪ್ಪು ಅವ್ನ ಕೈಯಲ್ಲಿರೋದೇನು? ಐಸ್ ಕ್ರೀಮ್. ಕೊಡ್ತೀನಿ, ನೋಡ್ಬಿಟ್ಟು ಕೊಡ್ತೀನಿ. ಐಸ್ ಕ್ರೀಮ್ ಅಲ್ಲ ಅದು. ವಾವ್, ಹಂಗಾರೆ ನಂಗೇನ ಅಪ್ಪು? ಸುಳ್ಳು ಹೇಳ್ಬೇಡ, ಇದು ನನಗೆ.
ಸೊ ಈಗ ಮಾಡಿ ಮೇಲೆ ಬಟ್ಟೆ ಹಾಕಿದ್ವಲ್ಲ ಮಧ್ಯಾಹ್ನ ಅದನ್ನ ತೊಗೊಂಬರಕ್ಕೆ ಹೋಗ್ತಾ ಇದ್ದೀವಿ. ನಿಮ್ಗೊಂದು ವ್ಯೂ ತೋರಿಸೋಣ ಅಂತ ಅಂದ್ಕೊಂಡೆ. ನಮ್ಮ ಹಿಂದೆ ತುಂಬಾ ಒಳ್ಳೆ ವ್ಯೂ ಇದೆ. ನಮ್ಮ ಬಿಲ್ಡಿಂಗ್ ಹಿಂದೆ ಅಪಾರ್ಟ್ಮೆಂಟ್ಸ್ ನಾನು ಮಧ್ಯಾಹ್ನ ತೋರಿಸಿದ್ನಲ್ವ. ಸೊ ಆ ಅಪಾರ್ಟ್ಮೆಂಟ್ ವ್ಯೂ ತುಂಬಾ ಚೆನ್ನಾಗಿದೆ. ಅದನ್ನೊಂದು ಸರಿ ನಿಮಗೆ ತೋರಿಸೋಣ ಅಂತ. ಇನ್ನೂ ಕತ್ಲಾದರೆ ಇನ್ನೂ ಸೂಪರಾಗಿರುತ್ತೆ. ಬಟ್ ಇವಾಗ ಒಂದು ಸರಿ ತೋರಿಸೋಣ ಅಂತ ಹೇಳಿ ಸೊ ಸಾತ್ವಿಕ್ನು ನನ್ನ ಜೊತೆ ಕರ್ಕೊಂಡು ಮೇಲೆಗಡೆ ಹೋಗ್ತಾಯಿದ್ದೀನಿ. ಸೊ ಒಂದು ಟ್ರೈಪಾಡ್ ಇಟ್ಕೊಂಡಿದ್ದಾನೆ. ಇದು ನಮ್ಮ ಬಿಲ್ಡಿಂಗು, ನೋಡ್ಬೋದು ನೀವು. ಎಂಟೈರ್ ಬ್ಯಾಂಗ್ಳೂರು ಕಾಣಿಸುತ್ತೆ. ಎಂಟೈರ್ ಅಲ್ಲ, ಒಂದು ಸ್ವಲ್ಪ ಮಟ್ಟಿಗೆ. ಹಾಗೆ ದ ಹೈಲೈಟ್ ಅಂದರೆ ಇದೇನೆ. ಸೊ ದ ಪ್ರೆಸ್ಟೀಜ್ ಸ್ಟಾರ್ಸು. ಇಲ್ಲಿ ಗ್ರೀನ್ ಕಲರ್ ಫೋಕಸ್ ಮಾಡ್ತೀನಿ ನೋಡಿ. ಅದು ಬಂದು ಕೋನನ್ಕುಂಟೆ ಫೋರಮ್ ಮಾಲು. ಇದು ಬಂದು ಪ್ರೆಸ್ಟೀಜ್ ಫಾಲ್ಕನ್ ಸಿಟಿ. ಇದು ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಏನು ಮಾಡ್ತಿದ್ದೆ? ಹಾಂ, ಒಂದು ಪಾರ್ಟಿಗೆ ಅವನು ಆಟ ಆಡ್ತಾ ಇದ್ದಾನೆ. ಸೊ ಈ ವ್ಯೂನ ನಿಮಗೆ ತೋರಿಸೋಣ ಅಂತಲೇ ಕರ್ಕೊಂಡು ಬಂದಿದ್ದು. ಇವಾಗ ಸಿಕ್ಕಿದೆ, ಇನ್ನೂ ಸ್ವಲ್ಪ ಕತ್ಲಾದ್ಮೇಲೆ ಬಂದರೆ ಸೂಪರಾಗಿರುತ್ತೆ ವ್ಯೂ. ಬೆಳಗ್ಗೆ ಒಗ್ದಾಕಿದ ಬಟ್ಟೆಗಳೆಲ್ಲ ತೊಗೊಂಬಂದು ಹಾಕಾಯಿತು. ಸಾತ್ವಿಕ್ ಟಿ ವಿ ನೋಡ್ಕೊಂಡಿದ್ದಾನೆ. ಸೊ ಇನ್ನು ನಾನು ಅಡುಗೆ ಮಾಡಿಬಿಟ್ಟು ತಿಂದ್ಬಿಟ್ಟು ಮನ್ಗೋದು ಅಷ್ಟೇ ಇವತ್ತಿನ ಕೆಲಸ. ಶನಿವಾರ ದೇವಸ್ಥಾನಕ್ಕೆ ಹೋಗಬೇಕು ಅಂತೇಳಿ ಶುಕ್ರವಾರನೇ ಕಂಪ್ಲೀಟ್ ನಾನು ಮನೆ ಕ್ಲೀನೆಲ್ಲ ಮಾಡಿಬಿಡ್ತೀನಿ. ಒರೆಸೋದು, ಗುಡಿಸೋದು, ಪಾತ್ರೆಗಳು ಕ್ಲೀನಿಂಗು, ಕಿಚನ್ ಕ್ಲೀನಿಂಗು, ಮತ್ತು ಕಿಚನೆಲ್ಲ ಟೈಲ್ಸ್ ಎಲ್ಲ ಇರುತ್ತಲ್ಲ ಅದೆಲ್ಲ ಕ್ಲೀನಿಂಗ್ ಡೈಲಿ ಮಾಡ್ಕೊಂಡ್ಬಿಡ್ತೀನಿ. ನಾನು ಗ್ಯಾಸ್ ಕ್ಲೀನಿಂಗ್, ಗ್ಯಾಸ್ ಸ್ಟವ್ ಇರುತ್ತಲ್ಲ ಆ ಕ್ಲೀನಿಂಗು, ಮತ್ತು ಅದು ಮೇಲೆ ಮನೆ ಕನ್ಸ್ಟ್ರಕ್ಷನ್ ಆಗ್ತಿದೆ, ಸ್ವಲ್ಪ ನಾಯ್ಸ್ ಇದೆ. ಸೊ ಇನ್ನೇನು ಅಡುಗೆ ಓಕೆ ಆಗ್ತೀನಿ. ಸೌಂಡ್ ಇಡಬೇಕಂತೆ ಟಿ ವಿದು. ಇನ್ನೇನಿಲ್ಲ, ಅಡುಗೆ ಮಾಡಿಬಿಟ್ಟು ಮನ್ಗೋದು ಅಷ್ಟೇ. ಇನ್ನೂ ಕೆಲಸ ಇದೆ. ಈ ಬಟ್ಟೆ ಮಡ್ಚೋದೆಲ್ಲ ನಾನು ನಾಳೆನೇ ಮಡ್ಚೋದು. ನಾಳೆ ಏನಾದರೂ ಸ್ಪೆಷಲ್ ವ್ಲಾಗ್ ಇದ್ದರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಡೇ ಇನ್ ಮೈ ಲೈಫ್ ಎಷ್ಟು ದಿವಸ ಅಂತ ನೀವು ನೋಡ್ತೀರಾ ಅಲ್ವಾ. ಸೊ ಒಂದು ಕಂಟೆಂಟ್ ಇರೋವಂಥ ವಿಡಿಯೋ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸೊ ಆ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಗೊತ್ತಲ್ಲ, ಮರಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ. ನಾವಿವಾಗ 1500 ಸಬ್ಸ್ಕ್ರೈಬರ್ಸ್ ಆಗಿದೆ ನಮ್ಮ ಚಾನಲ್ಗೆ. ನಿಮ್ಮ ಸಪೋರ್ಟಿಂದನೇ ಎಲ್ಲ. ಥ್ಯಾಂಕ್ ಯು ಸೋ ಮಚ್. ನಾನು ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ಬಾಯ್. ಚಿನಿ ಬಾಯ್ ಹೇಳಮ್ಮ. ಟೇಕ್ ಕೇರ್.